ನಿನ್ನೆ ನೋಡಿದಾಗ ನಾನು ನಿಮಗೆ ಫಿಶ್ ಫ್ರೈ ಮಾಡೋದು ರೆಸಿಪಿ ತೋರಿಸಿದೆ. ಇವತ್ತು ಫಿಶ್ ಸಾರು ಮಾಡೋದು ರೆಸಿಪಿ ತೋರಿಸ್ತೆ. ಅದು ನಮ್ದು ಹಳ್ಳಿ ಬದಿ ಹೆಂಗೆ ಮಾಡುತ್ತಾಳಿ ರೆಸಿಪಿ ತೋರಿಸ್ತೆ. ಇದು ತೆಂಗಿನಕಾಯಿ ಹೆರದ್ದು, ಅದರೊಟ್ಟಿಗೆ ಜೀರಿಗೆ ಪುಡಿ. ಹಾಂ ಹೇಳಮ್ಮ, ಎಂತೆಲ್ಲ ಮಾಡೋಕ್ಕೆ. ಕಾಳು ಮೆಣಸು, ಇದು ನಮ್ಮ ಭಾಷೆಗೆ ಬೋಳು ಕಾಳಿನಲ್ಲಿ ಹೇಳುತ್ತೆ. ಕಾಳು ಮೆಣಸು ಇದು ಸುಪ್ಪಿ ತೆಗೆದು ಕಾಳು ಮೆಣಸು ಅಷ್ಟೇ. ಜಾಸ್ತಿ ಹಾಕ್ರೆ ಉರ್ಕಾರ ಆಯ್ತು, ಸ್ವಲ್ಪ ಹಾಕಿ. ಇದೆಂತಮ್ಮ, ಎಂತ? ಹಾಂ, ಇನ್ನು ಹುಣಸಿ ಹುಳಿ. ಇದು ಹುಣಸಿ ಹುಳಿದ ನೀರು. ಬ್ಯಾಡ್ಗೆ ಮೆಣಸು ಇದೆಲ್ಲ ಮೊದಲೇ ಫ್ರೈ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಕೊಂಡಿರುತ್ತೆ ನಮ್ಮ ಮನೆಗೆಲ್ಲ. ಅದನ್ನೇ ಈಗ ಎಷ್ಟು ಬೇಕು ಅಷ್ಟೇ ಖಾರ ತಕಣಕ್ಕೆ. ಎಂತಕ್ಕಂದ್ರೆ ಆಲ್ರೆಡಿ ನಾವು ಕಾಳು ಮೆಣಸು ಹಾಕಿರುತ್ತೆ. ಎಲ್ಲದು ಒಟ್ಟಿಗೆ ಖಾರ ಕಡೆಗೆ ತಿಮ್ಕಾತಿಲ್ಲ. ಕಡೆಗೆ ಎಷ್ಟು ಬೇಕು ಅಷ್ಟು ಬೆಳ್ಳುಳ್ಳಿ ಒಂದು 2 ರಿಂದ 3. ಹಾಂ, ಅಷ್ಟೇ ಸಾಕಂಬ್ರು. ಅದರಿಂದ ಜಾಸ್ತಿ ಹಾಕೋದು ಬೇಡ. ಇದನ್ನೆಲ್ಲದನ್ನು ಈಗ ತೆಗೆದು ಮಿಕ್ಸಿ ಹಾಕ್ರೆ ಆಯ್ತು. ನಿಮ್ಮನೆ ಕಡುಕಲ್ಲಿದ್ರೆ ಕಡುಕಲ್ಲ ಕಡಿಮೆ, ನಮ್ಮನೆ ಕಡುಕಲ್ಲಿತ್ತು. ಈಗ ಗಂಟೆ 1 ಆಯ್ತು. ಈಗ ಊಟಕ್ಕೆ ಎಂತ ಸಿಕ್ಕುದಿಲ್ಲ ಕಡೆಗೆ, ನಾವು ಕಡುಕಲ್ಲ ಕಡಿತೇವೆ. ಅದಕ್ಕೆ ಮಿಕ್ಸಿ ಹಾಕಿ, ಎಸ್, ಅದಕ್ಕೆ ಹುಣಸಿ ಉಳಿದು ನೀರು ಹಾಕಕ್ಕೆ. ಕಡೆಗೆ ಜಾಸ್ತಿ ನೀರು ಬೇಡ. ಹಾಂ, ಇದನ್ನ ಈಗ ಮಿಕ್ಸಿ ಹಾಕಿ ಸಣ್ಣಗೆ ರುಬ್ಕಣಕ್ಕೆ. ನಿನ್ನೆ ಸಾಯಂಕಾಲ ಕುಂದಾಪುರದ ಬಪ್ಪತ್ತಿಗೆ 2 ಥರದ ಮೀನು ತಗೊಂಬಂದಿತ್ತು. ಒಂದು ಬಂಗಡಿ ಮೀನು ಅರ್ಧ kg, ಇನ್ನೊಂದು ಬಿಳಿ ಮೀನು ಅದು ಅರ್ಧ kg. ಬಿಳಿ ಮೀನು ಸುಮಾರು ಬಂದಿತ್ತು, ಬಂಗಡಿ ಮೀನು ಜಾಸ್ತಿ ಬರಲಿಲ್ಲ. ಈಗ ಬಿಳಿ ಮೀನು ಹಾಗೆ ಇಟ್ಟದ್ದು ಫ್ರಿಜ್ಜಾಗೆ. ಬಂಗಡಿ ಮೀನು ಎಂತ ಮಾಡಿತ್ತು ನಿನ್ನೆ ಫ್ರೈ ಮಾಡಿ ಹಾಕಿದ್ದು, ಅದರದ್ದು ವಿಡಿಯೋ ಹಾಕಿದೆ ಯೂಟ್ಯೂಬಲ್ಲ. ಅದರೊಂದು ಕಂಡು ಲೈಕ್ ಮಾಡಿಬಿಡಿ. ಈಗ ಬೆಳೆ ಮೀನಿದೆ ಸಾರು ಮಾಡುವ. ನಿಮ್ಮನ್ನು ಚಂದ ಮಾಡಿ ತೊಳೆದಕ್ಕೆ ಈ ಥರ ಮಾಡಿ ಇಟ್ಟಿತ್ತು. ಇಷ್ಟು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟಿರಿ. ಏನಿದೆ ಪರಿಮಾಣ ಬಂದದ್ದು. ನಮ್ಮನೆ ಜಾಕಿ ಮಾತ್ರ ಹಾಕಿಯೋ ಎಚ್ಚರಾರ, ನಮ್ಮನೆ ಸುಬ್ಬಿಯೋ ಎಚ್ಚರದಾಳು. ಓಯ್, ಎಲ್ಲಿಗೆ ಕೊಡ್ತಾಯಿ ಏನಾ ವಾಪಸ್ ಬಂದಿಲ್ಲಿಗೆ. ಖಾರ ಕಡ್ದಾಯ್ತು. ಎಷ್ಟು ಕನ್ಸಿಸ್ಟೆನ್ಸಿ ಬರ್ಕಂದ್ರೆ ಈ ಥರ ಬರ್ಕ್ ಅಂದಾಜಾತಳಿ ಅಂದ್ಕೊಂಡಿದ್ದೆ ನಿಮಗೆ, ಗೊತ್ತಾಯ್ತಾ? ಇಷ್ಟೇ ಒಂದು ಸಾಕು, ಇದಕ್ಕಿಂತ ದಪ್ಪ ಬೇಡ, ಇಷ್ಟೇ ಸಾಕು ನಿಮಗೆ. ಇದಕ್ಕಿಂತ ದಪ್ಪ ಆರೆ ಸ್ವಲ್ಪ ನೀರು ಹಾಕೊಂಡು ಮತ್ತೊಂದ್ಸಲ ರುಬ್ಕೊಂಡ್ರೆ ಆಯ್ತು. ಖಾರ ಎಷ್ಟು ಸಣ್ಣದಾಗ್ತಲ್ಲ ಅಷ್ಟು ರುಚಿ ಜಾಸ್ತಿ. ಇನ್ನೊಂದು ಎಂತ ಅಂದರೆ, ಈ ಥರ ಕಡುಕಲ್ಲ ಕಡ್ದಷ್ಟು ರುಚಿಯಾಗಿ ಯಾವುದೇ ಮಿಕ್ಸಿಗೂ ಬರ್ತಿಲ್ಲ, ಯಾವ ಗ್ರೈಂಡರ್ಗೂ ಬರ್ತಿಲ್ಲ. ಮತ್ತೆ ಎಂತೆಲ್ಲ ಬೇಕಂದರೆ, 1 ನೀರುಳ್ಳಿ, 1 ಟೊಮೆಟೊ, 2 ಹಸಿಮೆಣಸು. ಅದಕ್ಕೆ ಇದು ಜಾಸ್ತಿ ತಗೊಂಡ್ಬೇಡಿ. ಮೀನು ಜಾಸ್ತಿ ಇದ್ರೆ ಮತ್ತೆ 2 ಜಾಸ್ತಿ ತಗೊಳ್ಳಿ. ಜಾಸ್ತಿ ಹಾಕೊಂತ ಟೇಸ್ಟ್ ಬರುತ್ತೆ. ಅದಕ್ಕೆ ಒಂದೊಂದೇ ಹಾಕೋ ಸಾಕು. ನಾವು ಮಣ್ಣಿನ ಮಡಕೆಗೆ ಸಾರು ಮಾಡ್ತಿತ್ತು. ಅದಕ್ಕೆ ಕೊಚ್ಚಿ ಇಟ್ಟದ್ದು ನೀರುಳ್ಳಿ, ಟೊಮೆಟೊ, ಹಸಿಮೆಣಸಿಗೆ ತೆಂಗಿನೆಣ್ಣೆ ಹಾಕು. ನಾವಾಗೆ ಎಲ್ಲದಕ್ಕೂ ತೆಂಗಿನೆಣ್ಣೆ ಹಾಕಿ ಫ್ರೈ ಮಾಡೋದು ಇರಲಿ, ಎಂತ ಸಾರಿಗಿರಲಿ, ಸುಕ್ಕಕ್ಕಿರಲಿ, ಎಲ್ಲದಕ್ಕೂ ತೆಂಗಿನೆಣ್ಣೆ ಹಾಕೋದು. ತೆಂಗಿನೆಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳಕ್ಕೆ. ಜಾಸ್ತಿ ಫ್ರೈ ಮಾಡೋದು ಬೇಡ, ಸ್ವಲ್ಪ ಬಿಸಿ ಒಂದ್ಸಲ ಚುರ್ರ ಅಂದ್ರೆ ಸಾಕು. ಇಷ್ಟಪ್ಪ ಫ್ರೈ ಆದ್ಮೇಲೆ ಇದಕ್ಕೆ ಮನೆಯಲ್ಲೇ ಮಾಡೋದು ಸ್ವಲ್ಪ ಅರಿಶಿನ ಪುಡಿ ಹಾಕಕ್ಕಷ್ಟೇ. ನಾವು ಈ ಥರ ಮನೆಯಲ್ಲೇ ಮಾಡಿ ಇಟ್ಕೊಂಡಿರ್ತೇವೆ ಅರಿಶಿನ ಪುಡಿ ಮಾಡಿಕ್ಕೆ. ಅಂಗಡಿ ತಂದ್ರೆ ಸ್ವಲ್ಪ ಜಾಸ್ತಿ ಹಾಕಿ, ಇದು ಮನೆಯಿಂದ ಕತ್ಕೋಸ್ಕರ ನಾವು ಸ್ವಲ್ಪ ಹಾಕೋದು ಅಷ್ಟೇ. ಈಗ ಅದೇ ಫ್ರೈ ಆಗಲಿ, ಕಡೆ ಹಿಂಗೆ ಫ್ರೈ ಅದು. ಹೊರಬದಿಗೆ ಒಳ್ಳೆ ಮಳೆ ಬರ್ತಾ ಇತ್ತು. ಬ್ಲರ್ ಆಯ್ತು, 1 ನಿಮಿಷ. ಎಸ್, ಹೊರಗಡೆ ಒಳ್ಳೆ ಮಳೆ ಬರ್ತಿತ್ತು. ಮಳೆ ಬರದೆ ಸುಮಾರು ದಿನ ಆಯ್ತು. ಪಾಠಕ್ಕೆ ಔಷಧಿ ಹೊಡೆದಿತ್ತಲ್ಲ, ಆ ಪವರಿಗೆ ಬಿಸಿಲು ಪವರ್ಗೆ ಎಲ್ಲ ಒಟ್ಟಾಗಿ ಇಲ್ಲೆಲ್ಲ ಉದುರಿದಿತ್ತು. ಮಳೆ ಬಂದ ಕೂಡ ಖುಷಿ ಆಯ್ತು ಅಂತಲ್ಲ. ನೀವು ಕಾಣ್ರಿ ಹಾನಿ. ಸೊ ನಮ್ಮ ಬದಿಗೆ ಮಳೆ ಬಂದರೆ ಹಿಂಗಿರುತ್ತೆ. ಇದು ನಮ್ಮನೆ ತೋಟ. ಹಾಗೆ ಮುಂದೆ ಹೋದರೆ ಮುದೂರು ಗುಡ್ಡಿ ಕಾಣಿಸುತ್ತೆ, ಅಲ್ಲೇ ಕಾಂತಾರ ಮೂವಿ ಶೂಟ್ ಆದ್ದು. ಇದು ನಮ್ಮನೆ ಜಾಕಿ ಮಾತ್ರ ಹಾಕಿದ್ದು ಗೂಡು ನಿಮ್ಗೆ ತೋರಿಸ್ಲಲ್ಲ, ಅಲ್ಲಿ ಕಾಣಿ ಫ್ರೀ ಎಲ್ಲ ಇದ್ದು. ಈಗ ಸ್ವಲ್ಪ ಲಾಸ್ಟ್ ಸ್ಟೆಪ್ ಹತ್ರ ಬಂತು. ನಾವೀಗ ಫ್ರೈ ಆತಿದ್ದದ್ದು ಪಾತ್ರಕ್ಕೆ ಆ ಖಾರನ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕಿಬಿಡಿ. ಜಾಸ್ತಿ ನೀರು ಲಾಸ್ಟ್ ಟೈಮಿಗೆ ಹಾಕಬೇಡಿ, ತುಂಬ ನೀರು ಅದ್ರ ಟೇಸ್ಟ್ ಬರ್ತಿಲ್ಲ. ಟೇಸ್ಟ್ ಹೊತ್ತು ಮಸಾಲೆ ಇದು ಸ್ವಲ್ಪ ಹಾಕ್ರೆ ಸಾಕು. ಜಾಸ್ತಿ ದಪ್ಪ ಹಾಕೋಗ, ಜಾಸ್ತಿ ತೆಳುವು ಹಾಕುವಾಗ ಚೂರು ಆಯ್ತು ಅಷ್ಟೇ.
ಇದಾದ್ಮೇಲೆ ಸೌಂಡ್ ತಗೊಂಡು ಒಂದ್ಸಲ ರೌಂಡ್ ಮಾಡಿ ತಿರ್ಸಿ. ಇನ್ನು ಮಸಾಲೆ ಎಲ್ಲ ಅದೇ ಬೆಂಕಿ ಎಲ್ಲ ಒಂದು 20-25 ನಿಮಿಷ ಬೆಂದ್ರೆ ಸಾಕು. ಖಾರ ಒಲೆ ಮೇಲೆ ಬೇಯ್ತಾ ಬೇಯ್ತಾ ಒಂದು 15-20 ನಿಮಿಷ ಆತ ಬಂತು. ಒಂದ್ಸಲ ಆ ಖಾರ ಮಸಾಲೆ ಎಲ್ಲ ಬೆಂದ್ರ ಮೇಲೆ ಈಗ ಪ್ರೊಸೆಸ್ ಅಂತಂದರೆ ನಾವು ತೊಳೆದಿಟ್ಟದ ಮೀನನ್ನು ಹಾಕೋದು ಅದಕ್ಕೆ. ಇನ್ನು ಈ ತೊಳೆದಿಟ್ಟದ ಮೀನು ಹಾಕಿ ಒಂದು 15 ನಿಮಿಷ ಮತ್ತೆ ಪುನಃ ಬೇಕು. ಈ ಬಿಡಿ ಮೀನು ಅದಕ್ಕೋಸ್ಕರ ಅಷ್ಟೊತ್ತು ಬೇಯ್ದು ಬೇಡ. ಇಲ್ಲ ದೊಡ್ಡ ಮೀನಾದ್ರೆ ಸ್ವಲ್ಪ ಜಾಸ್ತಿ ಬೇಕಾತು, ಒಂದು 5-10 ನಿಮಿಷ ಬೆಂದ್ರೆ ಸಾಕದು. ಇಲ್ಲಾಂದ್ರೆ ಜಾಸ್ತಿ ಕರಗಿ ಹೋಯ್ತು ಅಷ್ಟೇ. ಮತ್ತು ಪುನಃ ಹೀಗೆ ಮಾಡಿ ಕಲಸಿ ಇಟ್ಟಿಕ್ಕಿ ಅದನ್ನ ಒಂದು ಪಾತ್ರದಲ್ಲ ಮುಚ್ಚಿ ಇಟ್ರೆ ಆಯ್ತು. ಅಲ್ಲಿಗೆ ನಮ್ದು ಹಳ್ಳಿ ಬದಿಗೆ ರುಚಿ ರುಚಿಯಾಗಿ ಮಾಡೋದು ಮೀನು ಸಾರು ರೆಡಿ ಆಯ್ತು. ನಿಮಗೆ ಮಾಡಕ್ಕಂತಿದ್ರೆ ರೆಸಿಪಿನ ಫಾಲೋ ಮಾಡಿ ಇದೇ ಥರ ಮಾಡ್ತಾ ಇದ್ರಿ ಅಷ್ಟೇ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬಾಯ್.